ಈ ದೇವಸ್ಥಾನದಲ್ಲಿ ಒಬ್ಬಳು ವ್ಯಕ್ತಿ ಇದ್ದಾಳಲ್ಲ, ಗಂಡು ಮುಡಿ ಜೇಡೆ ಬಿಟ್ಕೊಂಡು ದೇವ್ರ ಥರನೇ ಶಾಸ್ತ್ರ ಹೇಳೋದು, ದೇವ್ರ ಥರ ಮಾತಾಡೋದೆಲ್ಲ ಮಾಡ್ತಾಳಲ್ಲ. ಅಯ್ಯಮ್ಮ ಈ ಹುಡುಗನಿಗೆ ಸ್ಲೀಪರ್ ಹಾಕೋ ಕೂತ್ಕೋಬೇಡ ಇಲ್ಲಿ ಅಂತ ಹೇಳ್ತಾಳೆ. ಸೊ ಈ ಹುಡುಗ ಅವಳು ಮುಂಚೆ ಜಗಳ ಮಾಡಿ ಇವಾಗ ನೀನು ಬಿದ್ದಿದ್ದೆ ಹಂಗೆ ಅಂತ ಅವನಿಗೆ ರೇಗಿ ಕಳಿಸ್ಬಿಡ್ತಾನೆ. ಸೊ ಆ್ಯಕ್ಚುಲಿ ಫಿಯರ್ಲೆಸ್ ಟಿ ಶರ್ಟ್ ಹಾಕೊಂಡಿದ್ದೆ. ಇದಾದಮೇಲೆ ನೆಕ್ಸ್ಟ್ ನನ್ನನ್ನು ಒಂದು ವಿಷಯದಲ್ಲಿ ಸಿಗಾಕ್ಸ್ತಾರೆ. ಅದು ಮುಂದೆ ಬರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಕ್ಚುಲಿ ಈ ಸೂಳೆ ಮಗ ಅಲ್ಲಿ ಕುತ್ಕೊಂಡಿದ್ರೆ ಚಪ್ಪಲ್ ತಂದಲ್ಲಿ ಬಿಡ್ತಾನೆ. ಇಲ್ಲಿ ಕುತ್ಕೊಂಡಿದ್ರೆ ಚಪ್ಪಲ್ ತಂದು ಇಲ್ಲೇ ಬಿಡ್ತಾನೆ. ಹೌದು ಬಾಲ್ಯ ಗೊತ್ತಿಲ್ಲ. ಅದು ಮುಂಚೆ ಹೋಗಿ ಸರಿ ಹಿಂಗೆ ಮಾಡಿದ್ರೊಬ್ರು, ಅವಾಗ ಸ್ಲಿಪ್ಪರ್ ತೆಗೆದು ಆ ಕಡೆ ಹಸ್ತಿದೆ. ಸೊ ಅದಕ್ಕೋಸ್ಕರ ಫೀಲ್ಡಿಂಗ್ ಬಂದಿರೋದು. ಇವಾಗ ಕುಂತ್ಕೊ ಬರ್ತಾರ ಚಡ್ಡಿ ಫೀಲ್ಡಿಂಗ್ ಇವನು ಈ ಸ್ಲಿಪ್ಪರ್ ಏನಾರು ಮಾಡ್ತಾನೆ ಅಂತ. ಈ ಸರಿ ವಿಭಿನ್ನವಾಗಿ ಏನಾರು ಮಾಡ್ಕೊಡ್ತೀನಿ. ಆಯ್ತು ಹೋಗು. ಆಯ್ತು ಆಯಿತು, ಪ್ರಶಸ್ತಿ ಕೊಡಿಸ್ತೀನಿ ಹೋಗು. ಆಯ್ತು ಹೋಗು, ಪ್ರಶಸ್ತಿ ಕೊಡಿಸ್ತೀನಿ ಹೋಗು. ಆಯ್ತು ಪ್ರಶಸ್ತಿ ಕೊಡ್ತಾವ ಹೋಗು. ನೀನು ತೊಳ್ಕೊ. ನೀನು ಅಲ್ಲಿ ಬಂದಾಗ ನನಗೆ ಗೊತ್ತು ಕಣ. ಇಲ್ಲ ಚೆನ್ನಾಗಿರೋ ಚಪ್ಪಲಿ ಇರ್ತದೆ, ಅದು ಪ್ಲಾಸ್ಟಿಕ್ ಚಪ್ಪಲಿ ಬೇಕಾದ್ರೆ ಕಡಲೆ ಅಷ್ಟೇ ಕೂಡ ಯಾವ ಕ್ವಾಲಿಟಿ ಹಾಕೊಂಡು ಬರ್ತೀವಿ ಇಲ್ಲ ಬಿಡುಗಡ ಅಂತ ಹೇಳಿದ್ರೆ ತಾವೊಂದು ಕೂತಿರೋ ಜಾಗಕ್ಕೆ ಚಪ್ಪಲ್ ಬಿಡ್ತಾರೆ ಬಡ್ಡಿ ಮಗ, ಅದಕ್ಕೆ ಉರಿದು. ಈ ಬೋಳಿ ಮಗ ಮಾಡಿದೆ ಏನು ದೊಡ್ಡ ಸಾಚ ತುಂಡು ಥರ ಬಂದು ಇದು ಹೇಳ್ತಾನೆ, ಸಾಕ್ಷಿ ಹೇಳ್ತಾನೆ ಅವನು. ಬೇಕಾಗತ್ತೆ ಮಾಡಿದ್ದು ಅವನು ಬೋಳಿ ಮಗನಿಗೆ ಒಂದು ದಿವಸ ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಇದು ಅದ್ಭುತವಾಗಿ ಸಾಚ ತುಂಡು ಸಾಕ್ಷಿ ಹೇಳ್ತಾ ನಂಗೆ ಗೊತ್ತು, ಅದಕ್ಕೆ ನಾನು ಉರಿದ್ದು ಆಯಿತಾ.
ಈಗ ಸಾಕ್ಷಿ ಹೇಳಿದೆ ಅಲ್ವಾ, ಈಗ ಆಯ್ತು ಹೋಗು, ಸಾಕ್ಷಿ ಹೇಳಿದೆ ಅಲ್ವಾ, ಹೋಗು. ಮತ್ತೆ ನೀವು ಯಾಕೆ ಹೋಗ್ಬೇಕು ಹೋಗ್ತೀವಿ? ಅಯ್ಯೋ ನಿನ್ನ ಕೆಲಸ ನೀನು ನೋಡಯ್ಯ, ನೀನು ಅವ್ನು ಯಾಕೆ ನಾನು ಕುಂತಿರೋ ಜಾಗಕ್ಕೆ ತಂದು ಚಪ್ಪಲ್ ಬಿಡಬೇಕಿತ್ತು? ನನ್ನ ಮುಂದೆ ಚಪ್ಪಲ್ ಯಾಕೆ ತಂದು ಬಿಡಬೇಕಿತ್ತು? ಅವ್ನು ಚಪ್ಪಲ್ ಬಿಡೋ ಜಾಗ ಇತ್ತಲ್ವ, ಅಲ್ಲಿ ಬಿಡಬೇಕಾಗಿತ್ತು ಅವ್ನು ಚಪ್ಪಲ್ನ. ನೀವು ಕೂತ್ಕೊಂಡು ಅವ್ರಿಗೆ ಬೇಕು. ನಿನ್ನ ಕೆಲಸ ನೀನು ನೋಡೋ. ಏನು ದೊಡ್ಡ ಸಾಚ ತುಂಡು ಬಂದ್ಬಿಟ್ಟ ಸಾಕ್ಷಿ ಹೇಳೋಕ್ಕಿಲ್ಲಿ.